ಹಾಯ್ ಫ್ರೆಂಡ್ಸ್, ಸ್ವಾಗತ ನಮ್ಮ ವಿಲೇಜ್ ಕುಕಿಂಗ್ ಚಾನಲಲ್ಲಿ. ಬನ್ನಿ, ಇವತ್ತು ಹೆಲ್ತಿ ಟೇಸ್ಟಿ ಡಿನ್ನರ್ ರೆಸಿಪಿ ಮಾಡೋಣ. ವೆಜ್ ಪಲಾವ್ ತುಂಬಾ ಟೇಸ್ಟಿಯಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೇಗೆ ಮಾಡೋದನ್ನೋದನ್ನು ಕಲಿಸ್ಕೊಡ್ತೀನಿ. ಬನ್ನಿ ನೋಡಿ, ನಾನು ಇದನ್ನು ತೊಗೊಂಡಿದ್ದೀನಿ. ಇದಕ್ಕೆ ನಾವು ಇಲ್ಲಿ ಚಪ್ಪರದ ಅವರೆಕಾಯಿ ಅಂತ ಹೇಳ್ತೀವಿ ನೋಡಿ. ಈ ಥರ ಇದರಲ್ಲಿ ಹುಳ ಇರುತ್ತೆ ಅಂತ ಹೇಳಿಬಿಟ್ಟು ಈ ಥರ ಕ್ಲೀನಾಗಿ ನೋಡಿಕೊಂಡು ಓಪನ್ ಮಾಡಿ ನೋಡಬೇಕು. ಓಪನ್ ಮಾಡಿಬಿಟ್ಟು ಕ್ಲೀನಾಗಿ ನೋಡಿಕೊಂಡು ಇದನ್ನು ಒಂದು 3 ಭಾಗ ಅಷ್ಟು ದೊಡ್ಡದಿದ್ದರೆ 3 ಭಾಗ ಮಾಡ್ಕೊಳ್ಳಿ. ಚಿಕ್ಕದು ಬರುತ್ತೆ ಇದರಲ್ಲಿ, ಹಾಗಾದರೆ 2 ಭಾಗ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ನಾನು ಮತ್ತೆ ಸ್ವಲ್ಪ ಸುಳಿಯೋ ಕಾಳು ಮತ್ತು ಗ್ರೀನ್ ಬೀನ್ಸ್ ಮತ್ತು ಬಟಾಣಿ ಕಾಳು ತೊಗೊಳ್ತಾ ಇದ್ದೀನಿ. ಮತ್ತು ಒಂದು ಆಲೂಗೆಡ್ಡೆ ಹಾಕ್ತೀನಿ ಇದರಲ್ಲಿ ನೋಡಿ. ಇದನ್ನೆಲ್ಲ ಕ್ಲೀನಾಗಿ ಮಾಡ್ಕೊಳ್ತೀನಿ ಫಸ್ಟು. ಇವಾಗ ನಾನು ಒಂದು 4 ಈರುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಮೀಡಿಯಮ್ ಸೈಜಿಂದೆ. ಒಂದು 5 ನಾನು ಟೊಮಾಟೊ ಹಣ್ಣು ತೊಗೊಳ್ತಾ ಇದ್ದೀನಿ ನೋಡಿ. ಮೀಡಿಯಮ್ ಸೈಜಿಂದು ಟೊಮಾಟೊ ಹಣ್ಣುವೆ ಇದನ್ನು ಕಟ್ ಮಾಡ್ಕೊಳ್ತೀನಿ ನೋಡಿ. ಇವಾಗ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ. ಒಂದು 200 ml ಅಷ್ಟು ಆಯಲ್ ಹಾಕಿದ್ದೀನಿ ನಾನು ಕುಕ್ಕರಲ್ಲಿ, ನೋಡ್ಬೋದು ನೀವು ನೋಡಿ. 200 ml ಆಯಲ್ ಹಾಕಿದ್ದೀನಿ. ಅದನ್ನು ಬಿಸಿಯಾಗಿದೆ ಈಗ. ಅದಕ್ಕೆ ನಾನು ಲವಂಗ ಚಕ್ಕೆ ಹಾಕ್ತಾಯಿದ್ದೀನಿ. ಫಸ್ಟ್ 7-8 ಪೀಸಷ್ಟು, 1 ಇಂಚಿಂದು ಚಕ್ಕೆ ಹಾಕಿದ್ದೀನಿ. ಒಂದು 12 ಲವಂಗ ಹಾಕಿದ್ದೀನಿ. ಒಂದು 7 ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಅದನ್ನು 1 ನಿಮಿಷ ಇದೇ ಥರ ಫ್ರೈ ಮಾಡ್ತೀನಿ. 1 ನಿಮಿಷ ಸಾಕು ಫ್ರೈ ಮಾಡಿಕೊಂಡು ಈಗ ನಾನು ಇಟ್ಕೊಂಡಿರೋ ಈರುಳ್ಳಿನ ನೋಡಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಬೇಯಲಿ, ಒಂದು 7-8 ನಿಮಿಷದ ತನಕ ಸ್ವಲ್ಪ ಬೇಯಿಸ್ಕೊಳ್ತೀನಿ ನೋಡಿ. ಈ ಥರ ಬಂದರೆ ಸಾಕು, ಜಾಸ್ತಿ ಏನು ಕಲರ್ ಚೇಂಜ್ ಆಗೋದೇನು ಬೇಡ ನೋಡಿ. ಈ ಸ್ಟೇಜಿಗೆ ಬಂದರೆ ಇಲ್ಲಿ ನಾನು ಅದಕ್ಕೆ 1.5 ಅಷ್ಟು ಟೇಬಲ್ ಸ್ಪೂನ್ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. 1.5 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಅರ್ಧ ಕೆ ಜಿ ನಾನು ಅಕ್ಕಿ ಹಾಕೋದು. ಅರ್ಧ ಕೆ ಜಿಗೆ ಕರೆಕ್ಟಾಗಿ ಮೆಜರ್ಮೆಂಟಲ್ಲಿ ಮಾಡಿಕೊಂಡ್ರೆ ಬ್ಯಾಚುಲರ್ ಸಮೇತನ ಇದನ್ನು ಆರಾಮಾಗಿ ಮಾಡ್ಕೋಬೋದು ನೋಡಿ. ಇದನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಒಂದು 3 ನಿಮಿಷದಷ್ಟು ತನಕ ಇದೇ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು, ಅದ್ರದ್ದು ಸ್ವಲ್ಪ ಸ್ಮೆಲ್ ಹೋಗೋ ತನಕ. ಈಗ ನಾನು ಖಾರ ಪುಡಿ ಹಾಕ್ತಾಯಿದ್ದೀನಿ. 1.5 ಟೇಬಲ್ ಸ್ಪೂನ್ ಖಾರ ಪುಡಿ ಹಾಕ್ಕೊತಿದ್ದೀನಿ. ಆಮೇಲೆ ಅದೇ ಟೇಬಲ್ ಸ್ಪೂನಲ್ಲಿ ಒಂದು ಅರ್ಧಕ್ಕಿಂತ ಒಂಚೂರು ಕಡಿಮೆ ಅರಿಶಿನ ಹಾಕ್ಕೊಂಡಿದ್ದೀನಿ. ಅದೇ ಲೆವೆಲಿಗೆ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಟೇಸ್ಟಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಆಮೇಲೆ 1 ಟೇಬಲ್ ಸ್ಪೂನಷ್ಟು ನಾನು ಧನಿಯಾ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ಇವಾಗ ಈ ಮಸಾಲೆನೂ ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಒಂದು 2 ನಿಮಿಷದ ತನಕ ಲೋ ಫ್ಲೇಮಲ್ಲೇ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಆವಾಗ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟೂ ತುಂಬ ಚೆನ್ನಾಗಿ ಬರುತ್ತೆ. ಈ ಪೌಡ್ರೆಲ್ಲ ಯಾಕಪ್ಪ ಫ್ರೈ ಮಾಡ್ಕೋಬೇಕು ಅಂತ ಇದು ಮಾಡಿಬಿಡಿ, ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ನಾನು ನೋಡಿ ಈ ಥರ ಕಲರ್ ಚೇಂಜ್ ಆಗಿದೆ ಸ್ವಲ್ಪ. ಇವಾಗ ನಾನು ಟೊಮಾಟೊ ಹಣ್ಣು ಹಾಕ್ತಾಯಿದ್ದೀನಿ ನೋಡಿ. ಟೊಮಾಟೊ ಹಣ್ಣು ಹಾಕ್ತಾಯಿದ್ದೀನಿ. ಟೊಮಾಟೊ ಹಣ್ಣನ್ನು ಸ್ವಲ್ಪ ಮೆತ್ತಾಗೋ ತನಕ ಇವಾಗ ನಾನು ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಒಂದು 6 ಹಸಿರು ಮೆಣಸಿನ್ಕಾಯಿ ಮಧ್ಯಕ್ಕೆ ಇದು ಮಾಡಿದ್ದೀನಿ, ಓಪನ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಧನಿಯಾನು ಪುದೀನ ಸೊಪ್ಪು ಹಾಕ್ಕೊಳ್ತಾಯಿದ್ದೀನಿ. ಸ್ವಲ್ಪ ಧನಿಯಾ, ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಳ್ತಿದ್ದೀನಿ. ಇದನ್ನು ಸಮೇತ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇದನ್ನು ಚೆನ್ನಾಗಿ ಪೇಸ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಇದೇ ಥರ ಮಿಕ್ಸ್ ಮಾಡ್ತಾ ಫ್ರೈ ಮಾಡಿ ಇದು ಎಣ್ಣೆ ಬಿಡಬೇಕು. ಆವಾಗ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮಸಾಲೆ ಚೆನ್ನಾಗಿ ಫ್ರೈ ಆದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ನೋಡಿ ಎಣ್ಣೆ ಈ ಥರ ಬಿಟ್ಟಿದೆ ಈಗ ಇದು ಫ್ರೈ ಆಗಿದೆ. ಇವಾಗ ನಾನು ಸ್ವಲ್ಪ ಸಬ್ಸಿಗೆ ಸೊಪ್ಪು ಅಂತೀವಿ ನಾವು ಇದಕ್ಕೆ ನೋಡಿ. ಇದನ್ನು 1 ಕಟ್ಟಷ್ಟು ನಾನು ಸಬ್ಸಿಗೆ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಎಲ್ಲ ತರಕಾರಿನೂ ಕ್ಲೀನ್ ಮಾಡ್ಕೊಂಡಿದ್ದೆ, ಅದನ್ನು ಇವಾಗ ಹಾಕ್ತಾಯಿದ್ದೀನಿ ನೋಡಿ. ನೋಡಿ, ನೀವು ಬೇಕಾದರೆ ತರಕಾರಿ ಸ್ವಲ್ಪ ಕಡಿಮೆ ಮಾಡ್ಕೋಬೋದು, ಸ್ವಲ್ಪ ಜಾಸ್ತಿನೂ ಮಾಡ್ಕೋಬೋದು. ಜಾಸ್ತಿ ಏನು ಬೇಡ, ಕರೆಕ್ಟಿದೆ. ಬೇಕಾದರೆ ಸ್ವಲ್ಪ ಕಡಿಮೆ ಮಾಡ್ಕೋಬೋದು. ಅರ್ಧ ಕೆ ಜಿ ಅಕ್ಕಿಗೆ ನಾನು ಹಾಕ್ತಾಯಿರೋದು ನೋಡಿ. ತುಂಬಾ ಟೇಸ್ಟಾಗಿ ಇದೇ ಮೆಜರ್ಮೆಂಟಲ್ಲಿ ಮಾಡಿಕೊಂಡ್ರೆ ಬ್ಯಾಚುಲರ್ ಸಮೇತ ತುಂಬ ಚೆನ್ನಾಗಿ ಮಾಡ್ಕೋಬೋದು ಅಡುಗೆನ ನೋಡಿ. ಇದನ್ನು ಒಂದು 10 ನಿಮಿಷ ತರಕಾರಿ ಅದು ಮಸಾಲೆಯಲ್ಲಿ ಬೇಯಲಿ.
ಆಮೇಲೆ ನಾನು ಒಂದು ಅರ್ಧ ಕೆ ಜಿ ಅಕ್ಕಿನ ಒಂದು 10 ನಿಮಿಷ ನೆನೆ ಹಾಕಿದ್ದೆ. ಇವಾಗ ಅದನ್ನು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ನನ್ನ ಮೆಜರ್ಮೆಂಟಿಗೆ ಅರ್ಧ ಕೆ ಜಿ ಅಕ್ಕಿನ ನೀವು ಒಂದು ಗ್ಲಾಸಲ್ಲಿ, ಒಂದು ಲೋಟದಲ್ಲಿ ಅಳತೆ ಮಾಡ್ಕೊಳ್ಳಿ. ಅದೇ ಕಪ್ಪಲ್ಲಿ ನೀವು 4.25 ಕಪ್ಪು, ಈಗ ನೋಡಿ ಅರ್ಧ ಕೆ ಜಿ ಅಕ್ಕಿಗೆ ಅಕ್ಕಿ ಕಪ್ ಅಳತೆ ಮಾಡಿಕೊಂಡು ಅದೇ ಕಪ್ಪಲ್ಲಿ 2 ಕಪ್ಪಿಗೆ 4.25 ಕಪ್ಪಷ್ಟು ಹಾಕಬೇಕು. ನಾನು ಒಂದು ಕಪ್ಪಲ್ಲಿ ಅಳತೆ ಮಾಡಿಕೊಂಡೆ, ಅರ್ಧ ಕೆ ಜಿ ಅಕ್ಕಿನ ನನಗೆ 2 ಕಪ್ ಬಂತು. ನಾನು 4.25 ಕಪ್ ನೀರು ಹಾಕಿದ್ದೀನಿ ಅದೇ ಕಪ್ಪಲ್ಲಿ. ನೀವು ಅದೇ ಥರ ಮೆಜರ್ ಮಾಡ್ಕೊಳ್ಳಿ. ನೋಡಿ ಟೇಸ್ಟ್ ನೋಡಿಕೊಂಡು ಇವಾಗ ನಾನು ನೋಡಿ ಕುಕ್ಕರ್ ಕ್ಲೋಸ್ ಮಾಡ್ತಾಯಿದ್ದೀನಿ, ವಿಷಲ್ಲು ಹಾಕ್ತಾಯಿದ್ದೀನಿ. ಇವಾಗ 2 ವಿಷಲ್ ಬಂದರೆ ಸಾಕು. ಈಗ 2 ವಿಷಲ್ ಬಂತು, ವಿಷಲ್ಲು ತಣ್ಣಗಾಗಿದೆ. ತಣ್ಣಗಾಗೋ ತನಕ ಓಪನ್ ಮಾಡಿಬಿಡಿ. ನೋಡಿ ಇವಾಗ ಎಲ್ಲ ಚೆನ್ನಾಗಿ ಬೇಯ್ದಿದೆ. ನೋಡಿ ಬೆಂದಿದೆ, ಎಲ್ಲ ತರಕಾರಿ ಎಲ್ಲ ಮೇಲೆ ಬಂದಿರುತ್ತೆ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ತುಂಬಾ ಕಲರು ತುಂಬ ಚೆನ್ನಾಗಿದೆ ಮತ್ತು ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಬಡಿಸೋದಕ್ಕೆ ರೆಡಿ ಇದೆ. ನೋಡಿ ತುಂಬಾ ಟೇಸ್ಟಿಯಾಗಿ ಹೆಲ್ತಿಯಾಗಿ ವೆಜ್ ಪಲಾವ್ ರೆಡಿಯಾಗಿದೆ. ಹೇಗಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ತೋರಿಸಿ. ವಿಲೇಜ್ ಕುಕ್ಕಿಂಗ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ.